ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶೂನ್ಯ ಸಂಪಾದನೆ ಅಂದರೆ ಏನು? ಶರಣರು ಶೂನ್ಯ ಸಂಪಾದನೆ, ಶೂನ್ಯ ಪೀಠ ಅಂತೆಲ್ಲ ಹೇಳ್ತಾರಲ್ಲ, ಆ ಶೂನ್ಯದ ಅರ್ಥ ಏನು? ಸಾಮಾನ್ಯವಾಗಿ ಶೂನ್ಯ ಅಂತಂದರೆ ಖಾಲಿ, ಶೂನ್ಯ ಅಂತಂದರೆ ಏನೂ ಇಲ್ಲದ್ದು ಅಂತ ನಾವು ಸಹಜವಾಗಿ ಅದನ್ನು ಅರ್ಥೈಸ್ಬೋದು. ಶೂನ್ಯ ಅಂದರೆ ಖಾಲಿ, ಸಂಪಾದನೆ ಒಂದು ಹೇಳ್ತಾರೆ ನೋಡ್ರಿ. ಖಾಲಿತನ ಸಂಪಾದನೆ ಮಾಡೋದು, ಶೂನ್ಯದ ಸಂಪಾದನೆ ಮಾಡೋದಂದರೆ ಖಾಲಿತನ ಗಳಿಸುವುದು. ಈ ನಮ್ಮಲ್ಲಿರುವಂಥದ್ದನ್ನೆಲ್ಲ ಖಾಲಿ ಮಾಡಿ, ಅದು ಹೆಂಗೆ ಖಾಲಿ ಮಾಡೋದ್ರಿ? ಅಲ್ಲೇನದ ಭಾಳದ್ರಿ, ಅಲ್ಲಿ ಭಾಳ ತುಂಬಿದೇವು ನಾವು. ಬೇಕಾಗಿದ್ದು ಬೇಕಾಗಲಾರ್ದು ನಮಗೆಲ್ಲ ಒಂದು ಕಂಟಕ ತರುವಂಥದ್ದು, ಸಂಕಟಕ್ಕೀಡು ಮಾಡುವಂಥದ್ದು, ಸುಖ ದುಃಖ ಆಸೆ ಆಮಿಷ ರೋಷ ಹರುಷ ವಿಷಯಗಳು, ಅನೇಕ ರೀತಿಯ ಒಂದು ಇವು ಕಾಮ ಕ್ರೋಧ ಮೋಹ ಮದ ಮತ್ಸರಗಳು, ಇಂಥ ಬಹಳಷ್ಟು ಈ ಒಂದು ಅಂಗಗುಣಗಳು ಪ್ರಕೃತಿ ಗುಣಗಳು ಇವು ನಮ್ಮಲ್ಲಿ ಹೆಂಗೆ ರೂಪ ತಾಳ್ಯಾವಂತಂದರೆ ಅದು ನಮಗೆ ಎಲ್ಲೆಲ್ಲೂ ನಿಲ್ಲುಗುಡಲ್ಲ ಕೂಡುಗುಡಲ್ಲ, ಆ ಥರ ಭಾರಾಗಿಬಿಟ್ಟದು. ಇದು ಹೇಳ್ತಾರಲ್ಲ ಪ್ರಭುದೇವರು ಒಂದು ಕಡೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹ ಎಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆಯವರು 5 ಮಾನಿಸರು ನೋಡ್ರಿ. ಬಂಡಿ ಹೊಡೆಯವರು 5 ಮಂದಿ ಅಂತ. ಅವು ಪಂಚ ಇಂದ್ರಿಯಗಳು, ಅವರು ಒಬ್ಬರಿಗೊಬ್ಬರು ಸಮ ಇಲ್ಲ. ಒಂದು ಬೇಡ್ತದ, ಒಂದು ಬೇಡ್ತದ. ಕಣ್ಣು ಯಾವುದರೇ ನೋಡಿ ಅದು ಬೇಕಂತದ, ಕಿವಿ ಯಾವುದರೇ ಕೇಳಿ ಅದನ್ನು ಅಪೇಕ್ಷೆ ಮಾಡ್ತದ್ರೆ ಒಂದು, ಕೇಳಿದ್ದನ್ನು ಚುಗುಲಿ ಚಾಡಿ ಹೇಳ್ಕೊ ತಿರುಗಾಡ್ತದ ಒಂದು. ಅಥವಾ ಇನ್ನೊಂದು ಇಂದ್ರಿಯ ತಿನ್ನಬಾರ್ದು ತಿನ್ನಬೇಕು, ಕುಡಿಬಾರ್ದು ಕುಡಿಬೇಕು, ಮತ್ತು ಆಡಬಾರ್ದು ಆಡಬೇಕು ಅಂತದು. ಒಂದು ಸ್ಪರ್ಶ ಅನ್ನೋಂಥ ಚರ್ಮ ಅನ್ನೋಂಥ ಇಂದ್ರಿಯ ಸ್ಪರ್ಶ ಸುಖ ಬೇಡ್ತದೆ, ಹೆಣ್ಣು ಗಂಡಿಂದು ಗಂಡು ಹೆಣ್ಣಿಂದು. ಅದರಿಂದ ಎಷ್ಟೋ ಒಂದು ಅವಘಡಗಳು ಮೈ ಮೇಲೆ ಎಳ್ಕೊತದೆ. ಅಂಥ ಈ ಪಂಚ 5 ಈ ಬಂಡಿ ಹೊಡಿತಾ ಇದ್ದಾರೆ, ಈ ತುಂಬಿದ ಬಂಡಿ ಹೊಡಿತಾ ಇದ್ದಾರೆ. ಅವರು ಒಬ್ರಿಗೊಬ್ರು ಸಮವಿಲ್ಲ, ಆದರೆ ಅವ್ರಿಗೆ ಭಾಳ ಸಂಭಾಳಿಸ್ಕೊಂಡು ಅವ್ರ ಇಚ್ಛೆ ಏನಾರಿತು ಹೊಡೆದ್ರೆ ಅದು ನಡೀತದೆ. ಇಲ್ಲದೆ ಹೋದ್ರೆ ಅದ್ರ ಇಚ್ಛೆ ನಾವು ಅರಿಲಿಲ್ಲ, ಅದರ ಅಚ್ಚು ಮುರಿದು ಗಾಡಿ ಒಗ್ಗಾಲಾಗಿ ಬೀಳ್ತದೆ. ಅದಕ್ಕೆ ಭಾಳ ಒಂದು ಸಾವಕಾಶವಾಗಿ ಅಂದ್ರೇನು, ಅದು ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರದಿಂದ ಸಾಧನೆಯನ್ನು ಕೈಗೊಳ್ಳಬೇಕು ಅಂಥ ಒಂದು ಸಾಧನೆ ನಾವು ಹ್ಯಾಂಗೆ ಕೈಗೊಳ್ಬೇಕು? ಆ ಒಂದು ಶೂನ್ಯದ ಸಂಪಾದನೆ ಅಂತಂದರೆ ಏನು ಮಾಡಬೇಕು? ಶೂನ್ಯದ ಸಂಪಾದನೆ ಅಂದರೆ ಖಾಲಿತನವನ್ನು ಗಳಿಸೋದು. ಅಂದರೆ ಈ ತುಂಬಿದ ಬಂಡಿ ಒಳಗೆ ಬೇಕಾಗಲಾರ ವಸ್ತು ಎಲ್ಲ ತುಂಬಿದೇವಲ್ಲ, ಅವನ್ನೆಲ್ಲ ಹೊರಗೆ ಹಾಕುವಂಥ ಪ್ರಕ್ರಿಯೆ, ಅದುವೇ ಸಾಧನೆ ಅಂತ ಹೇಳ್ಬೋದು. ನಾವು ಭಾಳಷ್ಟು ಈ ಕ್ಷಣಿಕ ಸುಖಕ್ಕೆ, ಈ ಒಂದು ಇಹದ ಬದುಕಿಗಾಗಿ ಏನೇನೋ ಮಾಡಬಾರ್ದು ಮಾಡ್ತೀವಿ. ನಮ್ಮ ಸುತ್ತಲಿರುವಂಥವ್ರಿಗೂ ಕೂಡ ತೊಂದರೆ ತರ್ತೀವಿ, ನಾವು ಕೂಡ ಸಂಕಟಕ್ಕೀಡಾಗ್ತೀವಿ. ಅದಕ್ಕೆ ಅಂಥ ಒಂದು ಕೆಲಸಿಗೆ ಬರಲಾರ್ದು ಬೇಕಾಗಲಾರ್ದು ಕಸ ತುಂಬ್ಕೊಂಡು ಹೊಂಟೀವಲ್ಲ ಈ ಬಂಡ್ಯಾಗ, ಅದನ್ನೆಲ್ಲ ಖಾಲಿ ಮಾಡಬೇಕು. ಅದೇ ಖಾಲಿತನದ ಗಳಿಕೆ, ಅದೇ ಶೂನ್ಯದ ಸಂಪಾದನೆ. ಅದಕ್ಕೆ ನಾವು ಒಂದು ಪೂಜಾಕ್ಕೆ ಕುಂತು ಅಥವಾ ಧ್ಯಾನಕ್ಕೆ ಕುಂತಾಗ ದಿನಾಲು ಬೆಳಗ್ಗೆ ಎದ್ದು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು, ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು. ಆಮೇಲೆ ಮಲಗೋ ಹೊತ್ತಿನಲ್ಲಿ ಮುಂಜಾನೆ ನಮಗೆ ಭಾಳ ಒಂದು ಒತ್ತಡ ಇರ್ತದೆ ರೀ, ಕೆಲಸಗಳದು ಹೋಗಬೇಕಲ್ಲ, ಬೇಗ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗಬೇಕು ಅಂತ. ಆ ಮಲಗೋ ಹೊತ್ತಿನಾಗ ಸ್ವಲ್ಪ ಮನುಷ್ಯ ಭಾಳ ನಿವಾಂತ ಇರ್ತದ ಅಂತ ಅನ್ನಿಸ್ತದೆ. ಹಾಸಿಗೆ ಮೇಲೆ ಕುಂತಕ್ಕಾಗಲಕ್ಕ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು. ಹ್ಯಾಂಗೆ ಮಾಡಬೇಕು ಅಂದ್ರೆ, ಇದನ್ನೆಲ್ಲ ಖಾಲಿತನದ ಅನುಭವ ಮಾಡಿ ಹಗೂರಾಗಬೇಕು.
ಇದನ್ನೆಲ್ಲ ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮನೇ ನಿಭಾಯಿಸ್ತಾನೆ ಅಂತ ಅವನ ಮೇಲೆಲ್ಲ ಒಜ್ಜಿ ಹಾಕಿ ಒಳಗಿರುವಂಥದ್ದು ಹ್ಯಾಂಗೆ ಮನೆ ಸಾರ್ಸಾಗ ನಾವು ಒಂದೊಂದು ವಸ್ತು ತಂದು ಹೊರಗಿಡ್ತೇವೋ ಹಂಗೆ ನಮ್ಮಲ್ಲಿರುವಂಥ ಕೆಲವೊಂದು ಈ ನಮಗೆ ಒತ್ತಡ ತರುವಂಥವು ನಮಗೆ ತೊಂದರೆ ಮಾಡುವಂಥವು ಕೆಲವೊಂದೆಲ್ಲ ಎತ್ತಿ ಹೊರಗಿಡಬೇಕು. ಒಂದು 5 ನಿಮಿಷ ಆದರೂ ಹೊರಗಿಡಬೇಕು. ನಾವು ಹಗೂರವಾಗಬೇಕು. ಆ ಒಂದು ಭಾವ ನೀವು ಅದನ್ನು ಮಾಡಿ ನೋಡಿರಿ. ದಿನಾಲೂ ಒಂದು 5 ನಿಮಿಷ ಖಾಲಿಯಾಗಿ ನೋಡಿರಿ ಎಷ್ಟು ಎನರ್ಜಿ ಬರ್ತದೆ ನಿಮ್ಮಲ್ಲಿ ಅಂತಂದರೆ. ಅಂಥ ಶೂನ್ಯದ ಸಂಪಾದನೆ ನಾವು ಮಾಡಬೇಕಾಗ್ಯದ. ಅಂತರಂಗಕ್ಕೆ ನಾವು ಇಳಿತಾನೇ ಇಲ್ಲ. ನಾವು ಹೇಳೋರು ಹೇಳ್ತೇವೆ, ಕೇಳೋರು ಕೇಳ್ತಾರೆ. ಸಾಧನೆ ಎಂದು ಮಾಡೋದು? ಅದಕ್ಕೆ ಈ ಸಂಕಲ್ಪ ವಿಕಲ್ಪ ನೀಗಿ ನಿರ್ವಿಕಲ್ಪ ಆಗಬೇಕು ಅಂತ ಹೇಳಿದೆವಲ್ಲ, ಅದೇ ಪ್ರಕಾರ ಹೇಳ್ತಾರೆ. ತನುವಿನಲ್ಲಿ ಹೊರೆ ಇಲ್ಲ, ಮನದಲ್ಲಿ ವ್ಯಾಕುಳವಿಲ್ಲ, ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರವಿಲ್ಲ. ವಿಚಾರಗಳನ್ನು ನಾವು ಮಾಡಬೇಕಾದ್ರೆ ಅದಕ್ಕೇನಾದರೂ ಒಂದು ಅಡಾತ್ ಕೊಡಬೇಕು. ಪರಮಾತ್ಮನ ನಾಮಸ್ಮರಣೆ ಆಗಲಿ, ಮತ್ತೊಂದಾಗಲಿ, ಏನೋ ಒಂದು ನಮ್ಮ ಒಂದು ಕಣ್ಣಿನೊಳಗೆ ಯಾವುದೇ ಒಂದು ರೂಪ ಆಗಲಿ ಪರಮಾತ್ಮಂದು. ಹೀಗೆ ರೂಪ ಅಂತಂದಾಗ ನೆನಪಾಗ್ತದೆ ಪರಮಾತ್ಮನ ಸ್ವರೂಪವೇ ಅಂತ ತಿಳ್ಕೊಂಡು ಒಂದು ನಮ್ಮ ಮಗುವಿನ ರೂಪವನ್ನು ಕೂಡ ನಾವು ಧ್ಯಾನಿಸ್ಬೋದು. ಅಲ್ಲಿ ಏಕಾಗ್ರತೆ ಆಗಬೇಕು, ಮನಸ್ಸು ಶಾಂತ ಆಗಬೇಕು, ನೆಮ್ಮದಿಯ ಅನುಭವ ಮಾಡಬೇಕು. ಅದು ಖಾಲಿತನದ ಗಳಿಕೆ. ಕೆಲವರು ಹೇಳ್ತಾರೆ ಅದು ಶೂನ್ಯ ಅಂದರೆ ಪೂರ್ಣ ಖಾಲಿ ಅಲ್ಲ, ಅದು ಏನೂ ಇಲ್ಲದ ಶೂನ್ಯ ಅಲ್ಲ, ಎಲ್ಲವನ್ನು ಒಳಗೊಂಡಿರುವಂಥ ಶೂನ್ಯ. ಹೌದು, ಕೆಲವೊಂದು ಅನಿಷ್ಟವಾಗಿರುವಂಥವು ಹೊರಗೆ ಹಾಕಿ ಕೆಲವೊಂದು ಜ್ಞಾನ, ಅರಿವು, ಭಕ್ತಿ, ಪ್ರೀತಿ ಇವನ್ನೆಲ್ಲ ತುಂಬಬೇಕು. ನಾವು ಅದನ್ನು ತುಂಬಿ ನಾವು ಹಗುರತೆಯ ಅನುಭವ ಮಾಡಬೇಕು. ಒಂದು ಕ್ಷಣ ಏನೇನೂ ಇಲ್ಲಪ್ಪ, ನಾನು ಸಂಪೂರ್ಣವಾಗಿ ಪರಮಾತ್ಮನ ಕಳಿಸಿದಂಥ ಒಂದು ಜೀವ, ಮತ್ತೆ ಪರಮಾತ್ಮನ ಕರೆದಾಗ ಹೋಗುವಂಥವನು. ಅಧ್ಯಾತ್ಮದ ಅರಿವು ನಮಗೆ ಇರಬೇಕು. ಇದನ್ನೆಲ್ಲ ನನ್ನ ಒಂದು ಸಂಸಾರ ಆಗಲಿ, ಒಂದು ಎಲ್ಲ ನಾನು ಸಂಪಾದನೆ ಮಾಡಿರುವಂಥ ಅನೇಕ ಭೌತ ವಸ್ತುಗಳು ಪರಮಾತ್ಮನೇ ಕೊಟ್ಟಿರುವಂಥದ್ದು. ಅವನೇ ಸಂಭಾಳಿಸ್ತಾನೆ ಬಿಡಿ. ಅದು ನಮಗ್ಯಾಕೆ? ಅದರ ಜವಾಬ್ದಾರಿ ಅವನು ಹೆಂಗೆ ಮಾಡ್ತಾನೋ ಮಾಡ್ಕೊಳ್ಳಿ ಅಂತ ಅವನ ಮೇಲೆ ಭಾರ ಹಾಕಿ ಸಂಪೂರ್ಣವಾದಂಥ ಒಂದು ನೆಮ್ಮದಿಯ ಭಾವ ನಮ್ಮಲ್ಲಿ ಬಂತಂದ್ರೆ ಅದೇ ಶೂನ್ಯ ಸಂಪಾದನೆ. ಅದಕ್ಕೆ ಅಂಥ ಭಾವ ನಮ್ಮಲ್ಲಿ ಬರೋ ತನಕ ನಾವು ನಮ್ಮ ಬಡದಾಟ ನಿಲ್ಲೋದಿಲ್ಲ. ನಾವು ಬಡದಾಟ ಮಾಡಬೇಕು, ಹೊರಗೆ ಕರ್ತವ್ಯ ಮಾಡಬೇಕು, ಕಾಯಕ ಮಾಡಬೇಕು. ಆದರೆ ಅದು ಹೊರಗೆ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಮಾಡಿರಿ, ಆದರೆ ಒಳಗೆ ಮಾತ್ರ ನಾವು ಅದಕ್ಕೆ ಅಂಟಿಕೊಳ್ಳದಂಗೆ ಖಾಲಿಯಾಗಿರಬೇಕು. ಅದಕ್ಕೆ ಅಂಥ ಒಂದು ಭಾವ ನಮ್ಮಲ್ಲಿ ಬಂದಾಗ ಅದು ಮನೋರ್ಲಯ ಸ್ಥಿತಿಗೆ ಒಯ್ತದೆ. ಅಂಥ ಮನೋರ್ಲಯ ಅಂದ್ರೇನು ಅನ್ನೋಂಥದ್ದು ಹಿಂದೆ ಒಂದು ಸಲ ನಿಮಗೆ ಹೇಳಿದ್ದೀನಿ. ನಮ್ಮಲ್ಲಿರುವಂಥ ಮನಸ್ಸು ಪೂರ್ಣ ಹೋಯ್ತಂದ್ರೆ ನಾವು ಹೆಂಗೆ ರೀ ನಾವು ಸಾಯ್ತೇವಲ್ಲ ಅಂತ ಅನ್ಬೋದು. ಮನಸ್ಸು ಪೂರ್ಣ ಲಯ ಆಯ್ತಂದ್ರೆ ನಾವು ಹೆಂಗೆ ಉಳಿತೇವೆ? ಇಲ್ಲ, ಮನಸ್ಸು ಪೂರ್ಣ ಲಯ ಆಗೋದಂದರೆ ದಿವ್ಯ ಮನಸ್ಸಾಗ್ತದೆ, ಘನಮನ ಆಗ್ತದೆ. ಅದು ಒಂದು ರೂಮದೊಳಗೆ ನಾವು ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಳ್ತೀವಿ. ಏನು ನಮ್ಗೆ ಗಾಳಿ ಬೇಕೋ ಫ್ಯಾನ್ ಹಚ್ತೀವಿ, ನಮಗೆ ಅದು ಬೆಳಕು ಬೇಕೋ ಲೈಟ್ ಹಚ್ತೀವಿ, ನಮಗೆ ಮಲಗಲಿಕ್ಕೆ ಒಂದು ಚೆನ್ನಾದ ಒಂದು ಹಾಸಿಗೆ ಬೇಕೋ ಅದನ್ನು ಮೆತ್ತನೆ ಒಂದು ಗಾದಿ ಪಲ್ಲಂಗ ಎಲ್ಲ ಹಾಕಿ ನಾವು ವ್ಯವಸ್ಥೆ ಮಾಡ್ಕೋತೀವಿ. ಆದರೆ ನಾವು ರೂಮ್ನೊಳಗೆ ಮಾಡ್ಕೋತೀವಿ. ಎಲ್ಲ ರೂಮ್ನೊಳಗೆ ನಮಗೆ ಕಟ್ಬಿಟ್ಟು ನಡೆದದ. ನಮ್ಮ ಮನಸ್ಸಿನೊಳಗೆ ಇದ್ದುಕೊಂಡು ನಾವು ಏನೇನೋ ಮಾಡ್ತಾಯಿದ್ದೀವಿ. ಸುಖದ ಕಡೆ ಹೋಗಬೇಕು ಅಂತ ಹವಣಿಸ್ತಾ ಇದ್ದೀವಿ, ಸುಖ ಪಡ್ಕೊಳ್ಬೇಕು ಅಂತ ಹವಣಿಸ್ತಿದ್ದೀವಿ, ಏನೇನೋ ಆಶಾ ಮಾಡಿ ಅದನ್ನು ಪಡಿಬೇಕು ಅಂತ ಅಂತೀವಿ. ನಾವು ತೊಂದರೆಗೀಡಾಗಿ ಇನ್ನೊಬ್ರಿಗೂ ತೊಂದರೆ ಕೊಟ್ಟಾದರೂ ಕೊಡಲಿ ಅದನ್ನು ಪಡಿನೇಬೇಕು ಅಂತೀವಿ. ಅದಕ್ಕೆ ಅಂಥದ್ದನ್ನೆಲ್ಲ ಖಾಲಿ ಕಟ್ಟಿಬಿಟ್ಟು ಏನದಲ್ಲ ಅಳಿದು ಹೋಗುವಂಥ ಅಸ್ಥಿರ ವಸ್ತುಗಳಿಗೆ ಅಷ್ಟೊಂದು ಹಪಾಪಿ ಬೇಡ. ಅದನ್ನು ನಾವು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಅದನ್ನೆಲ್ಲ ನಾವು ಸಮಸ್ಥಿತಿಗೆ ತರಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು. ನೋಡುವ ನೋಟದೊಳಗೆ
ತಾನಿಲ್ಲದಿರಬೇಕು. ಕೂಡಲ ಸಂಗಮ ದೇವನ ನೆನೀತಾ ನೆನೀತಾ ನೆನೆಯದಂತಿರಬೇಕು. ಎಂಥ ಚಂದ ನೋಡ್ರಿ. ಆ ಕಡೆ ಭಾಳ ಅತಿಗೆ ಜಾರೋದು ಬೇಡ, ಭಾಳಷ್ಟು ಆಸೆನೂ ಬೇಡ, ಸಂಪೂರ್ಣವಾಗಿ ನಿರಾಶೆಯಾಗಿ ಬದುಕೋದು ಬೇಡ. ಮಧ್ಯಮ ಸ್ಥಿತಿಯಲ್ಲಿ ನಾವು ಯಾವಾಗಲೂ ನಿಲ್ಲಬೇಕು. ಬಂದರೂ ಒಂದು ಸರಿ, ಬರೆದಿದ್ದರೂ ಒಂದು ಸರಿ. ಬಂದರೆ ಅವನ ಪ್ರಸಾದ, ಅದು ಬರೆದಿದ್ದರೆ ಅವನ ಇಚ್ಛೆ ಅಂತ ಇಟ್ಕೊಂಡು ನಾವು ಅಂಥ ಒಂದು ಖಾಲಿತನದ ಒಂದು ಸಂಪಾದನೆ ಮಾಡಬೇಕು. ಆ ಮನಸ್ಸಿನಾಗ ಸಿಕ್ಕಿಬಿದ್ದು ನಾವೇನು ಮಾಡ್ತೀವಿ, ರೂಮಿನೊಳಗೆ ಅಲ್ಲೇ ನಾವು ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಳಕ್ಕೆ ನೋಡ್ತೀವಿ. ಆದರೂ ಒಂದು ಸಲ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹುಡುಕ್ತಾ ಧ್ಯಾನ ಮಾಡ್ತಾ ಒಂದು ಬಾಗಿಲು ಸಿಗ್ತದ್ರಿ ನಮಗೆ. ಆ ಬಾಗಿಲ ಎಲ್ಲಿದು ಅಂದ್ರೆ ಹೊರಗೆ ಹೋಗುವಂಥ ಬಾಗಿಲು ಸಿಕ್ತಂದ್ರೆ ಹಿಂಗೆ ತೆರೆದು ಹೊರಗೆ ನೋಡ್ತೀವಿ. ಓಹೋ, ಇದು ಎಂಥ ಬೆಳಕು, ಇದು ಎಂಥ ಗಾಳಿ, ಇದು ಎಂಥ ಸೌಂದರ್ಯ, ಈ ಒಂದು ಈ ಎಂಥ ಸಸ್ಯರಾಶಿ, ಇದು ಎಂಥ ದೊಡ್ಡದಾಗಿರುವಂಥ ಬಯಲು ಅಂತ ಎಂದೂ ಹೊರಗೆ ಬರೆದಂಥ ಮನುಷ್ಯನಿಗೆ ಎಷ್ಟು ಆನಂದವಾಗ್ತದೆ ನೋಡ್ರಿ. ಅದಕ್ಕೆ ನಾವು ಮನಸ್ಸು ಲಯ ಆದಾಗ ಹೊರಗೆ ಬರ್ತೀವಿ ಅಂತ. ಮತ್ತು ಒಳಗೆ ಹೋಗ್ಲಿಕ್ಕೆ ಬೇಡ ಅಂದಿಲ್ಲ, ಮನಸ್ಸು ಮಾತ್ರ ತೊಗೊಳ್ಬೋದು. ಆದರೆ ಮನಸ್ಸು ನಮ್ಮ ಹತೋಟಿಯೊಳಗೆ ಇರ್ತದೆ, ಅದು ಅದರ ಹತೋಟಿಯೊಳಗೆ ನಾವು ಸಿಕ್ಕಿರೋದಿಲ್ಲ. ಅದು ಮನೋರ್ಲಯ ಅಂತ ಹೇಳ್ತಾರೆ. ಮನಸ್ಸು ದಿವ್ಯ ಮನ, ಆ ಮನಸ್ಸು ಘನಮನವಾಗ್ತದೆ. ಅಂಥ ಕಲೆಯನ್ನು ಕಾಯಕ ಮಾಡ್ತಾನೆ, ಸಂಸಾರ ಮಾಡ್ತಾನೆ ಆ ಕಲೆಯನ್ನು ಕಲಿಸಿದರು ಶರಣರು. ಅದು ಶೂನ್ಯ ಸಂಪಾದನೆ. ಅದನ್ನು ನಾವು ಕೂಡ ಅವಗತ ಮಾಡಿಕೊಳ್ಬೇಕು, ನಾವು ಕೂಡ ಅದನ್ನು ಪಡ್ಕೊಳ್ಬೇಕು, ಆ ಸಾಧನೆ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಆ ಸಾಧನೆ ಕಡೆಗೆ ನಾವೆಲ್ಲ ಹೋಗೋಣ. ಮೊದಲು ಹೊರಗಿನ ಒಂದು ಜೀವನ ಸ್ಥಿತಿ ವ್ಯವಸ್ಥಿತ ಮಾಡಿಕೊಂಡು, ಹೊರಗಡೆಯ ಒಂದು ನೀತಿ ರೀತಿ ಆಚಾರ ಸರಿಯಾಗಿ ಮಾಡಿಕೊಂಡು ಒಳಗೆ ಹೋಗಲಿಕ್ಕೆ ಹಗುರ ಆಗಿ ಒಳಗೆ ಹೋಗೋಣ. ಒಳಗಿಂದೆಲ್ಲ ಹೊರಗೆ ತೆಗೆದು ಹೋಗೋದು ನಾವು ಅಲ್ಲಿಯೂ ಕೂಡ ಪ್ರಶಸ್ತವಾದಂಥ ಒಂದು ಜಾಗ ಮಾಡ್ಕೊಳ್ಳೋಣ. ನಮಗೆ ಬೇಕಾದಂಥದ್ದು ಅಷ್ಟೇ ಅಲ್ಲಿ ಇಡಬೇಕು ಅಂತ ಹೇಳ್ತಾ, ನಮಗೆ ತೊಂದರೆ ಕೊಡುವಂಥದ್ದೆಲ್ಲ ತೆಗೆದು ಹಾಕ್ತಾ ಆ ಶೂನ್ಯದ ಸಂಪಾದನೆಯನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಅಂಥ ಶೂನ್ಯದ ಸಂಪಾದನೆ ಶರಣರು ಮಾಡಿದರು. ಅದಕ್ಕೆ ಶೂನ್ಯ ಸಂಪಾದನೆ ಬಯಲಗಳಿಕೆ ಅಂತ ಹೇಳಿದರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣು.